ಅತಿಥಿ ಉಪನ್ಯಾಸಕ ಬಂಧು ಮಿತ್ರ ಸಹೋದರ ಸಹೋದರಿಯರೇ, ನಾನು ಪುಲಿ ಮಂಜುನಾಥ ಜೋಗಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಆಗಿ ಸರಿಸುಮಾರು 1999 2000ನೇ ಇಸ್ವಿಯಿಂದನೂ ಕೂಡ ಇವತ್ತಿನವರೆಗೂ ಕೂಡ ನಾನು ನಿರಂತರವಾಗಿ ಅರೆಕಾಲಿಕ ಉಪನ್ಯಾಸಕನಾಗಿ ಹಾಗೂ ಅತಿಥಿ ಉಪನ್ಯಾಸಕನಾಗಿ ನಿರ್ವಹಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸೆಪ್ಟೆಂಬರ್ 4ನೇ ತಾರೀಕು ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಶುಭಾಶಯವನ್ನು ಕೋರುವ ಮುಖಾಂತರವಾಗಿ ಶಿಕ್ಷಕರ ದಿನಾಚರಣೆಯನ್ನು ಅವರೆಲ್ಲರೂ ಕೂಡ ಆಚರಣೆ ಮಾಡಲಿ ಅಂತೇಳಿ ನಾನು ಇಷ್ಟು ದಿನ ಕೇವಲ ಲೇಖನಗಳನ್ನು ಬರೆದಾಗ್ತಾ ಇದ್ದೆ. ಆದರೆ ಇವತ್ತು ಏನಾಗಿದೆ ಅಂತಂದರೆ, ಜನರು ಲೇಖನಗಳನ್ನು ಓದ್ತಕ್ಕಂಥ ಮನಸ್ಥಿತಿ ಪರಿಸ್ಥಿತಿನಲ್ಲಿ ಇಲ್ಲದೇ ಇರೋದ್ರಿಂದ ಎಲ್ಲರೂ ಕೂಡ ಈ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಹಾಗಾಗಿ ನಮ್ಮ ಸಮಸ್ಯೆನ ಈ ಮುಖಾಂತರ ಯಾಕೆ ನೀವು ತಿಳಿಸ್ಬಾರ್ದು ಅಂತ ಭಾಳಷ್ಟು ಜನ ನನಗೆ ಹೇಳಿದರು. ಆ ಒಂದು ಕಾರಣಕ್ಕೆ ನಾನು ಈ ಉದ್ದೇಶವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಹೊರತು ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೈಕು, ಕಾಮೆಂಟು, ಶೇರು ಇದು ಯಾವುದೂ ಬೇಕಾಗಿಲ್ಲ. ಅದು ಯಾವುದರ ಉದ್ದೇಶವೂ ನನಗಿಲ್ಲ. ಇದರಿಂದ ನಾನೇನು ಪಡ್ಕೊಳ್ಳೋ ಅಗತ್ಯವೂ ಕೂಡ ನನಗಿಲ್ಲ. 1999 2000ದಿಂದನೂ ಕೂಡ ಏನು ಅರೆಕಾಲಿಕ ಉಪನ್ಯಾಸಕನಾಗಿ ನಾನು ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರ್ತಾಯಿದ್ದೆ. ಏಕಾಏಕಿ 2003ರಲ್ಲಿ ಕರ್ನಾಟಕ ಹೈಕೋರ್ಟ್ 95ರಿಂದ 2003ವರೆಗೂ ಕೂಡ ಯಾರು ಅರೆಕಾಲಿಕ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ರೋ ಅವರೆಲ್ಲರನ್ನೂ ಕೂಡ ಕಾಯಂ ಮಾಡಿ ಅಂತೇಳಿ ಆದೇಶ ಮಾಡುತ್ತೆ. ಯಾಕೆಂದರೆ ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧವಾಗಿ ಕರ್ನಾಟಕ ಹೈಕೋರ್ಟ್ಗೆ ನ್ಯಾಯ ಕೇಳೋದಕ್ಕೆ ಹೋಗಿರ್ತಾರೆ. ಯಾಕೆ ಅಂತಂದರೆ, ನಾವು ಅರೆಕಾಲಿಕ ಉಪನ್ಯಾಸಕರಾಗಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ವಿಶೇಷವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ಕಾರಣ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಇಲಾಖೆಯಿಂದ ನೇರವಾಗಿ ಪ್ರಾಂಶುಪಾಲರ ಮುಖಾಂತರವಾಗಿ ನಾವು ಆಯ್ಕೆಯಾಗಿ ಬರ್ತಕ್ಕಂಥದ್ದು. ಈ ಮುಖಾಂತರವಾಗಿ ನಾವು ನಿರಂತರವಾಗಿ ಪ್ರತಿ ವರ್ಷ ನಮ್ಮ ಸೇವೆಯನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಕೆಲಸ ಕಾರ್ಯಗಳ ಜೊತೆಗೆ ನಾವು ಮೌಲ್ಯಮಾಪನ, ಮರುಮೌಲ್ಯಮಾಪನ, ಪರೀಕ್ಷಾ ಕಾರ್ಯ, ಜಾಗೃತ ದಳದ ಕಾರ್ಯ ಹಾಗೂ ಪ್ರಶ್ನೆ ಪತ್ರಿಕೆಗಳ ತಯಾರನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ವರ್ಷ ಪೂರ್ತಿ ನಾವು ಕಾಯಂ ಉಪನ್ಯಾಸಕರು ಏನು ಕಾರ್ಯನಿರ್ವಹಣೆ ಮಾಡ್ತಾರೆ ಅದೇ ರೀತಿ ಕೂಡ ನಾವು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಈ ಒಂದು ಮನವಿಯನ್ನು ಹೈಕೋರ್ಟ್ನಲ್ಲಿ ಪ್ರೇಯರ್ ಮಾಡೋದ್ರಿಂದ ಅವರಿಗೆ ಒಂದು ಬಾರಿಗೆ ನೀವು ಇವರನ್ನು ಕಾಯಂ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒಂದು ಮಾನವೀಯತೆಯ ಆಧಾರದ ಮೇಲೆ ಒಂದು ಆದೇಶವನ್ನು ಮಾಡ್ತದೆ. ಆ ಆದೇಶಕ್ಕೆ ಬದ್ಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು 95ರಿಂದ 2003ವರೆಗೂ ಕೂಡ ಯಾರು ಅರೆಕಾಲಿಕ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ಕಾಯಂ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಷನ್ ಮಾಡ್ತದೆ. ಆದರೆ ಆ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಹಣಕಾಸಿನ ಒಂದು ಇಲಾಖೆ ಏನಿರ್ತದೆ ಅದರ ಒಂದು ಅಪ್ರೂವಲ್ಲು ಕೇವಲ 95 ವರ್ಷದಲ್ಲಿ ಮಾಡಿರ್ತಕ್ಕಂಥ ಮೊದಲಿಗೆ ಅವ್ರಿಗೆ ಮಾತ್ರ ಕಾಯಮಾತಿ ಕೊಡೋಣ, ಆನಂತರ ಪ್ರತಿ ವರ್ಷದವ್ರನ್ನ ಹಂತವಾಗಿ ನಾವು ಕಾಯಂ ಮಾಡ್ತಾ ಹೋಗ್ತೀವಿ ಅಂತೇಳಿ ಸಚಿವ ಸಂಪುಟದ ಮುಖಾಂತರವಾಗಿ ಹಣಕಾಸು ಇಲಾಖೆಯ ಒಂದು ತೀರ್ಮಾನಕ್ಕೆ ಬದ್ಧವಾಗಿ ಅವರು 95ರಲ್ಲಿ ಮಾಡಿರ್ತಕ್ಕಂಥವ್ರನ್ನೆಲ್ಲರೂ ಕೂಡ ಕಾಯಂ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬರ್ತಾರೆ. ಅದರಲ್ಲಿ ಭಾಳಷ್ಟು ಜನ ಕಾಯಂ ಕೂಡ ಆಗ್ತಾರೆ. ಅದರಲ್ಲಿ ಅವತ್ತಿನ ಸಂದರ್ಭದಲ್ಲಿ UGC ಅರ್ಹತೆಯನ್ನು ಪಡೆದಿರ್ತಕ್ಕಂಥವ್ರಿಗೆ, ಅವತ್ತಿಂದ ಇದೆ UGC ಅರ್ಹತೆ ಅಂತಕ್ಕಂಥದ್ದು, ಇದೇನು ಹೊಸದಾಗಿ ಏನು ಬಂದಿರತಕ್ಕಂಥದ್ದಲ್ಲ. ಹಾಗಾಗಿ ಅವತ್ತು UGC ಅರ್ಹತೆ ಪಡೆದಿರ್ತಕ್ಕಂಥವ್ರು ಅಂತ ಏನು ನಾವು ಕಾಣ್ತೇವೆ ಅವರೆಲ್ಲರೂ ಕೂಡ ನಿಜವಾಗ್ಲೂ ಹೇಳಬೇಕು ಅಂದರೆ ಅವರು ಕೇವಲ 8 ಗಂಟೆ ಅವಧಿಗಳ ಪಾಠ ಮಾಡ್ತಾಯಿದ್ರು. ಆದ್ರೂ ಕೂಡ ಅವ್ರಿಗೆ UGC ಮಾನ್ಯತೆಗೆ ಅನುಗುಣವಾಗಿ ಅವತ್ತು ಅವರನ್ನು ನೇಮಕ ಮಾಡಿಕೊಂಡು ಅವ್ರಿಗೆ ರಾಜ್ಯ ಸರ್ಕಾರದ ವೇತನವನ್ನು ಕೊಡಲಾಗ್ತದೆ. UGC ವೇತನವನ್ನು ಅವರಿಗೆ ಕೊಡೋದಿಲ್ಲ. ಆ ನಂತರ ಅವರನ್ನು ಸೇವೆಯನ್ನು ಕಾಯಂಗೊಳಿಸಿದ ನಂತರ ಅವರು ಸೇವೆ ಮಾಡಿಕೊಂಡು ನೆಟ್ಟು ಸ್ಲೆಟ್ಟು PhDಯನ್ನು ಯಾರು ಮಾಡಿಕೊಳ್ತಾರೆ ಅವ್ರಿಗೆ UGC ವೇತನಕ್ಕೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಯಾರು ನೆಟ್ಟು ಸ್ಲೆಟ್ಟು PhD ಮಾಡ್ಕೊಂಡು ಇಲ್ಲದೇ ಇರ್ತಕ್ಕಂಥವ್ರು ಕೂಡ ರಾಜ್ಯ ಸರ್ಕಾರದ ಒಂದು ವಿಶೇಷ ಮನವಿಯನ್ನು ಮಾಡಿಕೊಂಡು UGCಗೂ ಕೂಡ ವಿಶೇಷ ಮನವಿಯನ್ನು ಮಾಡಿಕೊಂಡು ನಮಗೂ ಕೂಡ ಈಗಾಗಲೇ ನಾವು ಪೂರ್ಣಕಾಲಿಕ ಉಪನ್ಯಾಸಕರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದ್ರಿಂದ ನಮಗೆ UGC ವೇತನವನ್ನೇ ಕೊಡಬೇಕು ಅಂತೇಳಿ ಕೇಳೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅವತ್ತಿನ ಸಂದರ್ಭದಲ್ಲಿ UGCಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮನವಿಯನ್ನು ಮಾಡಿ ಇವರೆಲ್ಲರಿಗೂ ಕೂಡ
UGC ವೇತನವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡುತ್ತೆ. ಹಾಗಾಗಿ ಅರೆಕಾಲಿಕ ಉಪನ್ಯಾಸಕರು 8 ಗಂಟೆ ಅವಧಿಗೆ ಮಾಡಿದ್ರೂ ಕೂಡ ಅವರನ್ನು ಕಾಯಂ ಮಾಡಲಾಯಿತು, UGC ವೇತನವನ್ನು ಅವರಿಗೆ ಕೊಡಲಾಯಿತು. ಆದರೆ 2003ವರೆಗೂ ಯಾರು ಅರೆಕಾಲಿಕ ಉಪನ್ಯಾಸಕರು ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿದ್ರು ಅದರಲ್ಲಿ ಎಲ್ರಿಗೂ ಕೂಡ ಈ ಸರ್ಕಾರ ಅಂತಕ್ಕಂಥದ್ದು ಕಾಯಮಾತಿ ಮಾಡಲೇ ಇಲ್ಲ. ಹೀಗಾಗಿ ನಾನು 99-2000ರಲ್ಲಿ ಅರೆಕಾಲಿಕ ಉಪನ್ಯಾಸಕನಾಗಿ ಏನು ಕಾರ್ಯನಿರ್ವಹಣೆಗೆ ಬಂದೆ, ನನಗೆ ಇವತ್ತಿಗೂ ಕೂಡ ಅಧಿಕೃತವಾಗಿರ್ತಕ್ಕಂಥ ನೇಮಕಾತಿ ಆದೇಶ ಸಿಗಲೇ ಇಲ್ಲ. ಈ ರೀತಿ ನನ್ನಂಥ ಬಹಳಷ್ಟು ಜನ ಅರೆಕಾಲಿಕ ಉಪನ್ಯಾಸಕರೆಲ್ಲ ಏನಿದ್ದಾರೆ ಅವರು ಇವತ್ತು 2004-05ರಿಂದನೂ ಕೂಡ ಈ ಸರ್ಕಾರ ಅರೆಕಾಲಿಕ ಉಪನ್ಯಾಸಕರ ಕಾಯಮಾತಿ ಆದೇಶ ಮಾಡಿರೋ ಒಂದೇ ಕಾರಣಕ್ಕೋಸ್ಕರ ಆ ಅರೆಕಾಲಿಕ ಪದವನ್ನು ತೆಗೆದು ಅತಿಥಿ ಅಂತ ಒಂದು ಪದವನ್ನು ಸೇರಿಸಿ ಎಲ್ಲ ಕಾರ್ಯಭಾರ ಇರತಕ್ಕಂಥದ್ದೆಲ್ಲ ಸೇಮು, ಪದ ಮಾತ್ರ ಚೇಂಜ್ ಆಗ್ತದೆ. ಆ ಮುಖಾಂತರವಾಗಿ ಅತಿಥಿಯನ್ನು ಒಂದು ಹೊಸ ಪದವನ್ನು ಹುಟ್ಟಾಕಿ ಮತ್ತೆ 8 ಗಂಟೆ ಕಾರ್ಯಾವಧಿ ಮತ್ತೆ 1 ವರ್ಷಕ್ಕೆ ಅವರನ್ನು ನೇಮಕ ಮಾಡ್ಕೊಳ್ತಕ್ಕಂಥದ್ದು ಅದೇ ಪ್ರಾರಂಭ ಆಗ್ತಾ ಬರ್ತದೆ. ಅದೇ ಮುಂದುವರ್ಕೊಂಡು ಇವತ್ತುವರೆಗೂ ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಅರೆಕಾಲಿಕನಿಂದ ನಾನು ಅತಿಥಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಭಾಳಷ್ಟು ವಿಚಾರನ ನಿಮಗೆ ತಿಳಿಸ್ತಿದ್ದೀನಿ. ಅದರಲ್ಲಿ 2011 ಮತ್ತು 12ನೇ ಸಂದರ್ಭದಲ್ಲಿ UGC ಅರ್ಹ ಉಪನ್ಯಾಸಕರಿಗೆ 1,500 ಹೆಚ್ಚುವರಿ ವೇತನವನ್ನು UGC ಅರ್ಹತೆ ಪಡೆದಿಲ್ಲದೆ ಇರತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ 1,500 ಕಡಿಮೆ ವೇತನವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಬರುತ್ತೆ. ಆ ಮುಖಾಂತರವಾಗಿ ಇವತ್ತಿನವರೆಗೂ ಕೂಡ ನಾವು ಅತಿಥಿ ಉಪನ್ಯಾಸಕರಾಗಿ ಪ್ರತಿ ವರ್ಷವೂ ಕೂಡ 1 ವರ್ಷ ನಮ್ಮ ಸೇವೆಗೆ 3 ಅಂಕಗಳನ್ನು ಕೊಡೋದ್ರಿಂದ 3 ಅಂಕಗಳಿಗೆ ಅನುಗುಣವಾಗಿ ನಾವು ಪ್ರತಿ ವರ್ಷ ನಾವೇನು ಮರು ಆಯ್ಕೆ ಆಗ್ತೀವಿ. ಅಂದರೆ ಹೊಸದಾಗಿ ನಮ್ಮನ್ನೇನು ಕೈ ಬಿಟ್ಟು ತೆಗೆದುಕೊಳ್ಳೋದಿಲ್ಲ. ಆದರೆ 1 ದಿನ 2 ದಿನ ತಾತ್ಕಾಲಿಕವಾಗಿ ನಮ್ಮ ಒಂದು ಕಂಟಿನ್ಯೂಷನನ್ನು ಅವರು ಕಾನೂನಾತ್ಮಕ ವಿಚಾರಕ್ಕೋಸ್ಕರ ಏನೋ ತೆಗೆದುಹಾಕಿ ಮತ್ತೆ ನಮ್ಮನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿಯೇ ಪ್ರತಿ ವರ್ಷ 3 ಅಂಕಗಳನ್ನು ಕೊಟ್ಕೊಂಡು ಬರ್ತಾ ಇರೋದ್ರಿಂದನೇ ನಾವು ಇವತ್ತವರೆಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಯಾರೇ ಒಬ್ಬ ಅರೆಕಾಲಿಕ ಅತಿಥಿ ಉಪನ್ಯಾಸಕ ಏನಿದ್ದಾನೆ ಅವರೆಲ್ಲರೂ ಕೂಡ ಇಲ್ಲಿ ಅತಿಥಿ ಉಪನ್ಯಾಸಕನಾಗಿಯೇ ಮುಂದುವರ್ಸ್ಕೊಂಡು ಬರ್ತದೆ. ಈ ರೀತಿ ಅರೆಕಾಲಿಕ ಉಪನ್ಯಾಸಕರೆಲ್ಲ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಬಂದಿರತಕ್ಕಂಥದ್ದು. ಈ ಮುಖಾಂತರವಾಗಿ ರಾಜ್ಯ ಸರ್ಕಾರ ನ್ಯಾಯಾಂಗದ ಇವರು ಕೋರ್ಟ್ಗೆ ಹೋಗಿ ಯಾವುದೇ ರೀತಿಯಾಗಿ ಸ್ಟೇಯನ್ನು ತಂದು ತಡೆಯನ್ನು ತಂದು ಮತ್ತೆ ನಮ್ಮನ್ನು ಕಾಯಂ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತದೆ, ಯಾವುದೇ ರೀತಿಯಾಗಿ ಇವ್ರಿಗೆ ಮುಂದುವರಿಕೆ ಆದೇಶ ಕೊಡಬಾರ್ದು ಅಂತೇಳಿ ಪ್ರತಿ ವರ್ಷ ಇವ್ರನ್ನ ತೆಗೆದಾಕ್ತಕ್ಕಂಥದ್ದು ಮತ್ತು 15 ದಿನ 1 ತಿಂಗಳು ಬಿಟ್ಟು ಇವ್ರು ಮತ್ತೆ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರ್ತದೆ. ಈ ರೀತಿಯಾಗಿ 2021ರಲ್ಲಿ ಏನಾಗ್ತದೆ, ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಆಗ್ತದೆ. ಬೆಳಗಾವಿನಲ್ಲಾಗ್ತದೆ, ಬೆಂಗಳೂರಿನಲ್ಲಾಗ್ತದೆ, ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಂಚೆ ವಿಶೇಷವಾಗಿ 45 ದಿನಗಳ ಒಟ್ಟಿಗೆ ಆಗಿರ್ತಕ್ಕಂಥ ಪ್ರತಿಭಟನೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದರ ಪ್ರತಿಫಲವಾಗಿ ಅವತ್ತಿನ BJP ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥವ್ರು ಒಂದು ಕ್ರಾಂತಿಕಾರಕ ನಿರ್ಧಾರವನ್ನು ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ SR ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ತೆಗೆದುಕೊಳ್ತಾರೆ. ಏನಪ್ಪ ಅಂತಂದರೆ 8 ಗಂಟೆಗಳ ಅವಧಿಗೆ ಯಾರು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಅಂತಕ್ಕಂಥವ್ರು ಏನಿದ್ರು ಅವರಿಗೆ 15 ಗಂಟೆಗಳ ಕಾರ್ಯಾವಧಿಯನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಹಾಗೂ 10 ತಿಂಗಳ ಕಾರ್ಯಾವಧಿಯನ್ನು ನಿಗದಿ ಮಾಡ್ತಕ್ಕಂಥದ್ದು ಹಾಗೂ ವೇತನವನ್ನು 12,000 ಅಂತಕ್ಕಂಥದ್ದು ಏನಿತ್ತು ಅದನ್ನು 28-32,000ಕ್ಕೆ ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಈ ಮುಖಾಂತರವಾಗಿ ನೆಟ್ಟು ಸ್ಲೆಟ್ಟು PhD ಅವ್ರಿಗೂ ಕೂಡ ಅದೇ ರೀತಿಯಾಗಿ ನೆಟ್ಟು ಸ್ಲೆಟ್ಟು PhD ಆಗಿಲ್ಲದೆ ಇರತಕ್ಕಂಥವ್ರಿಗೂ ಕೂಡ ಇಲ್ಲಿ ಸಮಾನವಾಗಿ ಪರಿಗಣನೆ ಮಾಡಿಕೊಂಡು ಬರ್ತಕ್ಕಂಥದ್ದನ್ನು ಕೆಲಸವನ್ನು ಮಾಡಿದೆ. ಹೀಗಾಗಿ 2021ರಿಂದನೂ ಕೂಡ ಏನು ಅತಿಥಿ ಉಪನ್ಯಾಸಕರು ಅಂತಕ್ಕಂಥವ್ರು ನಾವು ಕೆಲಸ ಮಾಡ್ತಾಯಿದ್ವಿ, ನಾವೆಲ್ಲರೂ ಕೂಡ 2021ರಿಂದ ಇವತ್ತಿನವರೆಗೂ ಕೂಡ ಪೂರ್ಣಕಾಲಿಕ ಉಪನ್ಯಾಸಕರಾಗಿ ನಾವು ಕಾರ್ಯವನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ವಿಚಾರ. ಈ ಒಂದು ಸಂದರ್ಭದಲ್ಲಿ ಈ ವರ್ಷ ಏನಪ್ಪ ಆಗಿದೆ ಅಂತಂದರೆ 2023ರಲ್ಲಿ ಸಂಜೀವಯ್ಯ ಮತ್ತು ಇತರರು ಅಂತಕ್ಕಂಥವ್ರು ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕಡ್ಡಾಯವಾಗಿ UGC ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಕೋರ್ಟ್ ತೀರ್ಪನ್ನು ಪಡ್ಕೊಂಡು ಬಂದು ಸೆಪ್ಟೆಂಬರ್ 5ರಿಂದ ಕಾಲೇಜು ಶಿಕ್ಷಣ ಇಲಾಖೆಗೆ ಅವರು ಮನವಿಯನ್ನು ಸಲ್ಲಿಸ್ತಾರೆ. ಆ ಮನವಿಗೆ ಅನುಗುಣವಾಗಿ ಕಾಲೇಜು ಶಿಕ್ಷಣ ಇಲಾಖೆ ಏನು ಮಾಡ್ತದೆ, ನಾವು UGC ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕು, ಇಲ್ಲಾಂದರೆ ನ್ಯಾಯಾಂಗ ನಿಂದನೆ ಆಗ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅವರು ಅತಿಥಿ ಉಪನ್ಯಾಸಕರು ಇನ್ನು ಮುಂದೆ ನೆಟ್ಟು ಸ್ಲೆಟ್ಟು PhD ಆಗಿರಲೇಬೇಕು ಅಂತಕ್ಕಂಥ ಒಂದು ಆದೇಶವನ್ನು ನೋಟಿಫಿಕೇಷನನ್ನು ಹೊರಡಿಸ್ತಾರೆ. ಆಗ ಬಹಳಷ್ಟು ಅತಿಥಿ ಉಪನ್ಯಾಸಕರ ಸಂಘಟನೆಗಳು ಕಾಲೇಜು ಶಿಕ್ಷಣ ಇಲಾಖೆ ಸಚಿವರು ಹಾಗೂ ಆಯುಕ್ತರಲ್ಲಿ ಮನವಿ ಮಾಡಿಕೊಂಡ ಕಾರಣಕ್ಕೋಸ್ಕರ ಅಕ್ಟೋಬರ್ 4ನೇ ತಾರೀಕಿನಂದು ಏನು ಮಾಡ್ತಾರೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವರೆಲ್ಲರೂ ಕೂಡ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾಕೆ ಅಂತಂದರೆ 2021ರಲ್ಲಿ 15 ಗಂಟೆ ಅವಧಿಗಳಿಗೆ ನಮ್ಮನ್ನು ಏನು ಇವರು ಮುಂದುವರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಕುಮಾರ್ ನಾಯ್ಕ್ ವರದಿಯನ್ನು ಒಂದು
ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಆ ವರದಿಯಲ್ಲಿ ಏನಪ್ಪ ಹೇಳ್ತಾ ಅಂದರೆ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಮಾಡ್ಕೊಂಡಿರಬೇಕು ಅಂತೇಳಿ ಹೇಳ್ತದೆ. ಆದರೆ ಅದು ಸತ್ಯ ಸುಳ್ಳು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಅದರ ಜೊತೆಗೆ ಅದರಲ್ಲಿ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ 3 ವರ್ಷ ಮಾತ್ರ ಅವಕಾಶ ಕೊಡ್ತೀವಿ ಅಂತಕ್ಕಂಥದ್ದು ಈ ರೀತಿ ಕಂಡೀಷನನ್ನು ಇಟ್ಟಿರ್ತದೆ. ಆದರೆ ಇದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥದ್ದು, ಇದನ್ನು ಮುಚ್ಚಿಟ್ಟಿರ್ತಕ್ಕಂಥದ್ದು. ಈ ಒಂದು ಕಾರಣಕ್ಕೆ ಏನು ಮಾಡೋಕ್ಕಾಗದೇ ನಾವೆಲ್ಲರೂ ಕೂಡ ಅನಿವಾರ್ಯ, ನಾವು ಜೀವನ ಮಾಡಬೇಕು, ಬದುಕಬೇಕು, ನಾವು ಅರ್ಹತೆ ಪಡ್ಕೊಂಡಿರ್ತಕ್ಕಂಥವ್ರು ಅತಿಥಿ ಉಪನ್ಯಾಸಕರ ಮುಂದುವರಿಬೇಕು ಅನ್ನೋ ಒಂದು ಕಾರಣಕ್ಕೆ ಅವತ್ತೆಲ್ಲರೂ ಕೂಡ ಅನಿವಾರ್ಯವಾಗಿ ನಮ್ಮ ಒಂದಷ್ಟು ಸ್ನೇಹಿತರು ಏನು ಹೊರಗಡೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ನಮಗೆ ಸೇವಾ ಹಿರಿತನದ ಆಧಾರದ ಮೇಲೆ ನಾವು ಅತಿಥಿ ಉಪನ್ಯಾಸಕರಾಗಿ ಮುಂದುವರಿತೀವಿ. ಆ 8 ಗಂಟೆ ಅವಧಿನಲ್ಲಿ ಇರ್ತಕ್ಕಂಥವ್ರು ಸರಿಸುಮಾರು 1800 ಜನ ಕರ್ನಾಟಕ ರಾಜ್ಯ ಹೈಕೋರ್ಟ್ಗೆ ಹೋಗಿ ಸ್ಟೇಯನ್ನು ಪಡ್ಕೊಳ್ತಾರೆ. ಅವರೆಲ್ಲರೂ ಕೂಡ ಮುಖಾಂತರವಾಗಿ 1 ವರ್ಷವರೆಗೂ ಕೂಡ ನಮ್ಮನ್ನು ಮುಂದುವರಿಸಿ ಅಂತೇಳಿ ಆದೇಶ ಪಡ್ಕೊಳ್ತಾರೆ. ಅದರ ಪ್ರಕಾರ ಅವರನ್ನು ಮುಂದುವರಿಸಲಾಗ್ತದೆ. ಆನಂತರ ಕೆಲವರ ಕೇಸ್ಗಳು ಬೇರೆ ಬೇರೆ ಸ್ಟೇಜ್ ಇರೋದ್ರಿಂದ ಅವರೆಲ್ಲರೂ ಕೂಡ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿಯನ್ನು ಮಾಡ್ಕೊಳ್ತಾರೆ. ಯಾವುದಾದ್ರೂ ರೀತಿಯಾಗಿ ಅವರು ಕೂಡ ಮತ್ತೆ ಫುಲ್ ಟೈಮ್ಗೆ ಅವರು ಅತಿಥಿ ಉಪನ್ಯಾಸಕರು ಆಯ್ಕೆಯಾಗಿ ಬರ್ತಾರೆ. ಇನ್ನು ಮಿಕ್ಕಾದರೆ 8 ಅವರ್ಸ್ನಲ್ಲಿ ಟಿಲ್ ಟುಡೇ ಒಂದು 4-5 ಜನ ಆ ಕೋರ್ಟ್ ಆದೇಶ ಏನು ಇನ್ನೂ ಅಂತಿಮ ತೀರ್ಪು ಬರದೇ ಇರೋ ಕಾರಣಕ್ಕೋಸ್ಕರ ಅವರು ಇವತ್ತುವರೆಗೂ ಕೂಡ ಅದೇ ಕಾರ್ಯವನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ರೀತಿ ಇವತ್ತೇನಾಗಿದೆ, ಜನವರಿ 2ನೇ ತಾರೀಕು ಇಂದಿನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಅನುಗುಣವಾಗಿ 3 ವರ್ಷ ಯಾರು ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಮಾಡ್ಕೊಂಡಿಲ್ಲ ಅವರಿಗೆ 3 ವರ್ಷದ ಅವಧಿ ಮುಗಿತು. ಹಾಗಾಗಿ ನಿಮ್ಮನ್ನೆಲ್ಲ ಕೈ ಬಿಡ್ತೇವೆ, ನಾವು ಹೊಸ ನೇಮಕಾತಿಯನ್ನು ಮಾಡ್ಕೊಳ್ತೇವೆ. ಆ ನೇಮಕಾತಿಯನ್ನು ಮಾಡ್ಕೊಳ್ತಕ್ಕಂಥದ್ದು 23/6/2023 ಕೇಸು ಸಂಜೀವ ಆ್ಯಂಡ್ ಅದರ್ಸು. ಇದರ ಪ್ರಕಾರವಾಗಿ UGC ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕು. ಅದಕ್ಕೋಸ್ಕರ ಅಂತ ಹೊಸ ನೋಟಿಫಿಕೇಷನ್ ಹೊಡಿಸ್ತಕ್ಕಂಥದ್ದು. ಅದಕ್ಕೆ ಎಲ್ಲರೂ ಕೂಡ ತಕ್ಷಣ ಸ್ಟೇಯನ್ನು ಹೋಗ್ತಕ್ಕಂಥದ್ದು. ಹೀಗಾಗಿ ಜನವರಿ 20ನೇ ತಾರೀಕು ಏನು ಕೌನ್ಸಿಲಿಂಗ್ ಪ್ರಾರಂಭ ಆಗ್ತದೆ, ಆ ಸಂದರ್ಭದಲ್ಲಿ ಧಾರವಾಡ ಬೆಂಚ್ನಲ್ಲಿ ಸ್ಟೇ ಸಿಕ್ಕ ಒಂದು ಕಾರಣಕ್ಕೋಸ್ಕರ ಓಲ್ ಕೌನ್ಸಿಲಿಂಗ್ ಪ್ರೊಸೀಡಿಂಗ್ಸನ್ನು ನಿಲ್ಲಿಸ್ತಕ್ಕಂಥದ್ದು. ಆ ಮುಖಾಂತರವಾಗಿ ಅವತ್ತಿನಿಂದ ನಾವೆಲ್ಲರೂ ಅತಿಥಿ ಉಪನ್ಯಾಸಕರಾಗಿ ನ್ಯಾಯಾಂಗದ ಮೂಲಕವಾಗಿ ಮಧ್ಯಂತರ ಆದೇಶವನ್ನು ತಡೆಯಾಜ್ಞೆಯನ್ನು ಪಡ್ಕೊಂಡು ಮುಂದುವರ್ಕೊಂಡು ಬಂದಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಾಸ್ತವ ವಿಚಾರ. ಆದರೆ ಈಗ ಏನಾಗಿದೆ, ಅಕಾಡೆಮಿಕ್ ಇಯರ್ ಮುಗೀತು, ಆಗಸ್ಟ್ 2ರವರೆಗೆ 10 ತಿಂಗಳ ಅವಧಿವರೆಗೆಲ್ಲ ಕಂಪ್ಲೀಟ್ ಅಂತ ಹೇಳಿ ಸ್ಟೇ ಇದ್ದರು, ತಡೆಯಾಜ್ಞೆ ಇದ್ರೂ ಕೂಡ ಸರಿಸುಮಾರು 35ಕ್ಕಿಂತ ಹೆಚ್ಚು ಲಾಯರು, 3000ಕ್ಕಿಂತ ಹೆಚ್ಚು ಜನ ಅತಿಥಿ ಉಪನ್ಯಾಸಕರು ಈ ಸ್ಟೇನಲ್ಲಿ ಇದ್ರೂ ಕೂಡ ಈ ಸಂಜೀವ ಟೀಮ್ನು ಡಬಲ್ ಬೆಂಚ್ಗೆ ಹೋಗಿ UGC ನಿಯಮಾವಳಿಗಳನ್ನು ಪಾಲನೆ ಮಾಡಿಲ್ಲ ಅಂತೇಳಿ ಅವರು ರಿಟ್ ಅಪೀಲ್ ಹೋದಂಥ ಸಂದರ್ಭದಲ್ಲಿ ಅದಕ್ಕನುಗುಣವಾಗಿ ಮತ್ತೆ ಅದೇ ನೋಟಿಫಿಕೇಷನನ್ನು ಹೊರಡಿಸಿ 2025-26ನೇ ಸಾಲಿಗೆ ಹೊಸ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ನೋಟಿಫಿಕೇಷನನ್ನು ಬಿಟ್ಟಿದೆ. ಅದಕ್ಕನುಗುಣವಾಗಿ ಮತ್ತೆ ಬಹಳಷ್ಟು ಜನ ಸ್ಟೇಯನ್ನು ಪಡ್ಕೊಳ್ಳೋದಕ್ಕೆ ಕೋರ್ಟ್ಗೆ ಹೋಗಿ ಈಗಾಗಲೇ 25-26ಕ್ಕೆ ಸ್ಟೇಯನ್ನು ಪಡ್ಕೊಂಡಿದ್ದಾರೆ. ಆದರೆ ಕಾಲೇಜು ಶಿಕ್ಷಣ ಇಲಾಖೆ ಆಗಲಿ, ಅದರ ಆಯುಕ್ತರಾಗಲಿ, ಕಮಿಷನರ್ ಆಗಲಿ, ಅದು ಉನ್ನತ ಶಿಕ್ಷಣ ಸಚಿವರಾಗಲಿ ಯಾರೂ ಕೂಡ ಇವತ್ತಿನವರೆಗೂ ಕೂಡ ಈ ಅತಿಥಿ ಉಪನ್ಯಾಸಕರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ತೀರ್ಮಾನವನ್ನು, ಕಟಿಬದ್ಧ ತೀರ್ಮಾನವನ್ನು, ದೃಢ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು. ಅವರನ್ನು ನಾವು ಹೋಗಿ ಕೇಳಿ ಮನವಿ ಸಲ್ಲಿಸಿ, ಬೇಡಿಕೆ ಸಲ್ಲಿಸಿ, ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ, ನೀವು ಹೇಳಿದ ಪ್ರಕಾರ ನಾವು ಕೋರ್ಟ್ಗೆ ಹೋಗಿದ್ದೀವಿ, ನಿಮ್ಮ ಜೊತೆ ಕೈ ಜೋಡಿಸಿದ್ದೀವಿ ಅಂತೇಳಿ ಎಲ್ಲ ಹೇಳಿದ್ರು ಕೂಡ, ಯಾಕಂದರೆ ಉನ್ನತ ಶಿಕ್ಷಣ ಸಚಿವರು ನೋಡ್ರಪ್ಪ 5,500 ಜನ ನೀವು ಏನಿದ್ದೀರಾ, ನಿಮಗೆ ನೆಟ್ಟು ಸ್ಲೆಟ್ಟು PhD ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಿಮ್ಮನ್ನು ತೆಗೆದುಹಾಕಬೇಕು ಅಂತೇಳಿ ನಾವು ಕೋರ್ಟ್ ಆದೇಶ ಇರೋದ್ರಿಂದ ನ್ಯಾಯಾಂಗ ನಿಂದನೆ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾರೆ. ಹಾಗಾಗಿ ಅವರು ನೀವು ಕೂಡ ಕೋರ್ಟ್ಗೆ ಹೋಗಿ ಸ್ಟೇ ಹೋಗಿ ಅಂತ ಅವರೇ ಹೇಳೋದ್ರಿಂದ ನಾವು ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಕಟಿಬದ್ಧರಾಗಿ ನಾವು ಕೋರ್ಟ್ ತಡೆಯಾಜ್ಞೆ ಪಡೆಯೋದಕ್ಕೆ ಹೋಗ್ತೇವೆ, ಪಡ್ಕೊಂಡಿದ್ದೀವಿ. ಆದರೆ ಇವತ್ತೇನಾಗ್ತಾ ಇದೆ, ನ್ಯಾಯಾಂಗ ನಿಂದನೆಯ ಹೆಸರಿನಲ್ಲಿ ಸಿಂಗಲ್ ಬೆಂಚ್ನಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟೂ ತಡೆಯಾಜ್ಞೆಗಳನ್ನು, ಸ್ಟೇಗಳನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಪರಿಪಾಲನೆ ಮಾಡ್ದಲೇ ಕೇವಲ ಡಬಲ್ ಬೆಂಚಿನ ಒಂದು ಆದೇಶವನ್ನು ಮಾತ್ರ ನಾನು ಪಾಲನೆ ಮಾಡ್ತೀನಿ ಅಂತೇಳಿ ಇವತ್ತವರೆಗೂ ಕೂಡ 1 ತಿಂಗಳಾದ್ರೂ ಕೂಡ ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದರೂ ಕೂಡ, ಪಾಠ ಪ್ರವಚನಗಳು ಇನ್ನೂ ಕೂಡ ತರಗತಿ ಪ್ರಾರಂಭ ಆದರೂ ಕೂಡ ಆಗದೇ ಇದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಟಿಬದ್ಧ ನಿರ್ಧಾರವನ್ನು ತೆಗೆದುಕೊಳ್ಳದೆ, ಅತಿಥಿ ಉಪನ್ಯಾಸಕರು ಯಾವುದೇ ಸ್ಟೇ ಪಡೆದಿದ್ರೂ ಕೂಡ ಬೀದಿಗಿಳಿದಲೆ, ಹೋರಾಟ ಮಾಡ್ದಲೆ ನ್ಯಾಯಯುತವಾಗಿ ಕಮಿಷನರ್ಗೆ ಮನವಿಯನ್ನು ಸಲ್ಲಿಸಿ, ಮಿನಿಸ್ಟ್ರಲ್ಲಿ ಬೇಡಿಕೆಯನ್ನು ಸಲ್ಲಿಸಿ ಇಷ್ಟೆಲ್ಲ ಮಾಡಿದರೂ ಕೂಡ ಅವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಆದೇಶಕ್ಕೆ ನಾವು ಬದ್ಧವಾಗಿ ಮುಂದುವರಿಸ್ತೇವೆ ಹೊರತು ನೆಟ್ಟು ಸ್ಲೆಟ್ಟು PhD ಅವ್ರನ್ನ ಮಾತ್ರ ನಾವು ತೆಗೆದುಕೊಳ್ತೇವೆ ಹೊರತು ಇನ್ನಿನ್ನಾದರೂ ತೆಗೆದುಕೊಳ್ಳಲ್ಲ ಅಂಥೇಳಿ ಇವತ್ತವರೆಗೂ ಕೂಡ ಅವರನ್ನು ವಿದ್ಯಾರ್ಥಿಗಳ ಜೊತೆಗೆ ಅತಿಥಿ ಉಪನ್ಯಾಸಕರನ್ನು ಕೂಡ ಕಾಲೇಜಿನಿಂದ ಬೀದಿಗೆ ತಳ್ಳಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆದರೆ ನೋಡಿ, ಇಲ್ಲಿ ನ್ಯಾಯಾಂಗ ನಿಂದನೆ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಾರೆ, ಕಾನೂನು ಪಾಲನೆ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಆದರೆ ಸಿಂಗಲ್ ಬೆಂಚ್ ಆಗಿರ್ಬೋದು, ಡಬಲ್ ಬೆಂಚ್ ಆಗಿರ್ಬೋದು, ಎಲ್ಲವೂ ಕೂಡ ಹೈಕೋರ್ಟಿನ ನ್ಯಾಯಾಲಯದ ತೀರ್ಪುಗಳೇ ಆಗಿರ್ತಕ್ಕಂಥದ್ದು, ಮಧ್ಯಂತರ ಆದೇಶಗಳೇ ಆಗಿರ್ತಕ್ಕಂಥದ್ದು. ಅದರಲ್ಲಿ ಇವರು ಕೆಲವನ್ನು ಮಾತ್ರ ಸೆಲೆಕ್ಟಿವ್ ಆಗಿ ಇಟ್ಕೊಂಡು ಕೆಲವನ್ನು ಪಾಲನೆ ಮಾಡ್ತೀವಿ ಅಂತಾರೆ, ಇನ್ನು ಕೆಲವನ್ನು ಪಾಲನೆ ಮಾಡೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಗೊಂದಲಕ್ಕೆ ದೂಡಿರ್ತಕ್ಕಂಥದ್ದು. ದಿನನಿತ್ಯ
ಇದೇ ಒಂದು ಸಮಸ್ಯೆಗೆ ಪ್ರತಿನಿತ್ಯ ಪ್ರತಿ ಜಿಲ್ಲೆಯಲ್ಲಿ ಅತಿಥಿ ಉಪನ್ಯಾಸಕರು ಕಮಿಷನರ್ ಅವರಿಗೆ ಹಾಗೂ ಪ್ರಾಂಶುಪಾಲರಿಗೆ ಹಾಗೂ ಬೇರೆ ಬೇರೆ ಸಚಿವರುಗಳಿಗೆ MLAಗಳಿಗೆ MP ಗಳಿಗೆ ಮನವಿಯನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಪ್ರತಿಭಟನೆಗಳು ಆಗ್ತಾನೇ ಇದ್ದಾವೆ. ಯಾವುದಕ್ಕೂ ಕೂಡ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಸ್ಪಂದನೆ ಮಾಡದೆ ಕೋರ್ಟ್ ತಡೆಯಾಜ್ಞೆ ಇದೆ, ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡ್ತೇವೆ, ಯಾರೇ ಹೋಗಿ ಏನೇ ಕೇಳಿ ನೀವು ಕೋರ್ಟ್ ಆದೇಶವನ್ನು ತೆಗೆದುಕೊಂಡು ಬನ್ನಿ ಮಾಡ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ ತಡೆಯಾಜ್ಞೆ ಇದ್ರೂ ಕೂಡ ಅತಿಥಿ ಉಪನ್ಯಾಸಕರನ್ನು ಮುಂದುವರಿಸದೆ ಅವರನ್ನು ಕೈ ಬಿಟ್ಟಿರ್ತಕ್ಕಂಥದ್ದು ವಾಸ್ತವ, ಕಟು ಸತ್ಯ. ಇದನ್ನು ನಾನು ಘಂಟಾಘೋಷವಾಗಿ ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಈಗ UGC ನಿಯಮಾವಳಿಗಳ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಅತಿಥಿ ಉಪನ್ಯಾಸಕರಿಗೆ UGC ನಿಯಮಾವಳಿಗಳು ಅನ್ವಯ ಆಗಬೇಕು ಅಂತೇಳಿ ಏನು ಒಂದು ಸಂಜೀವ ಆ್ಯಂಡ್ ಟೀಮು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, ಅವರಿಗೆ ಮೊದಲಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದರೆ ನೋಡಿ, ಭಾರತದಲ್ಲಿ ಇರ್ತಕ್ಕಂಥದ್ದು ಒಂದೇ ಸಂವಿಧಾನ ಹಾಗೂ ಭಾರತಕ್ಕೆ ಇರ್ತಕ್ಕಂಥದ್ದು ಒಂದೇ UGC. 30 ರಾಜ್ಯಗಳಿಗೂ ಕೂಡ ಇದು ಒಂದೇ ನೀತಿ, ಒಂದೇ ಸಂವಿಧಾನ ಅನ್ವಯ ಆಗಬೇಕಾಗಿರ್ತಕ್ಕಂಥದ್ದು. ಆದರೆ UGC ನಿಯಮಾವಳಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಅನ್ವಯ ಮಾಡ್ತಾ ಇದೆ, ಎಲ್ಲವನ್ನು ಕೂಡ ಯಾವ ರೀತಿ ಪಾಲನೆ ಮಾಡ್ತಾ ಇದೆ ಅಂತ ಹೇಳಬೇಕು ತಾನೆ. ನೋಡಿ, ವಿಶ್ವವಿದ್ಯಾನಿಲಯಗಳಿಗೆ UGC ಅನುದಾನ ಕೊಡುತ್ತೆ. ಹಾಗಾಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ಉಪನ್ಯಾಸಕರುಗಳು ಕೂಡ ಸೇವಾ ಅವಧಿ ಎಷ್ಟು? 62 ವರ್ಷ. ಆದರೆ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಉಪನ್ಯಾಸಕರ ಸೇವಾವಧಿ ಎಷ್ಟು? 60 ವರ್ಷ. ಅಂದರೆ ನಿವೃತ್ತಿ ವಯಸ್ಸು 60 ವರ್ಷ. ಇನ್ನು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಅಲ್ಲಿ 65 ವರ್ಷ. ಹಾಗಾದರೆ ಎಲ್ಲ UGC ನಿಯಮಾವಳಿಗಳ ಪ್ರಕಾರನೇ ಪಾಲನೆ ಮಾಡ್ತೀವಿ ಅಂತಂದರೆ ಮೊದಲಿಗೆ ಕರ್ನಾಟಕ ರಾಜ್ಯ ಸರ್ಕಾರದ 430 ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾಯಂ ಉಪನ್ಯಾಸಕರ ಸೇವಾ ಅವಧಿಯನ್ನು 62 ವರ್ಷಕ್ಕೆ ಇವರು ಯಾಕೆ ಹೆಚ್ಚಿಗೆ ಮಾಡಲಿಲ್ಲ? ವಿಶ್ವವಿದ್ಯಾನಿಲಯಗಳ ಧನ ಸಹಾಯದ ಆಯೋಗದ ನೀತಿ ನಿಯಮಗಳ ಪ್ರಕಾರವಾಗಿ ಇವರ ಸೇವೆ 62 ವರ್ಷ ಯಾಕೆ ಬಳಕೆ ಮಾಡ್ಕೊಳ್ತಾ ಇಲ್ಲ? ಇದು ಒಂದು ಭಾಗ. ಆನಂತರವಾಗಿ ಅವರನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ವರ್ಗಕ್ಕೆ ಸೇರ್ಪಡೆ ಮಾಡಲಾಗ್ತದೆ. ಆದರೆ ಕಾಯಂ ಉಪನ್ಯಾಸಕರೆಲ್ಲರೂ ಕೂಡ UGC ನಿಯಮಾವಳಿಗಳ ಪ್ರಕಾರವಾಗಿಯೇ ಶಾಲಾ ಕಾಲೇಜುಗಳಲ್ಲಿ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಹೋಗ್ತಕ್ಕಂಥದ್ದು. ಅವರು ವಾರಕ್ಕೆ 16 ಗಂಟೆ ಪಾಠ ಮಾಡಬೇಕಾಗಿರ್ತಕ್ಕಂಥದ್ದು. ಆ ನಂತರ UGC ಪ್ರಕಾರವಾಗಿಯೇ ಎಲ್ಲ ಒಂದು ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಅವರ ಒಂದು ಕಾರ್ಯನಿರ್ವಹಣೆಗೆ UGC ಪ್ರಕಾರ ವೇತನವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇದು ಸೂಕ್ತ, ಸಮಂಜಸ, ಸರಿ, ಖಂಡಿತ ಒಪ್ಕೊಳ್ಳೋಣ. ಯಾಕಂದರೆ UGC ನಿಯಮಾವಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಅವರಿಗೆ 30% ವೇತನ ಕೊಡುತ್ತೆ, ಇನ್ನು 70% UGC ಕೊಡುತ್ತೆ. ಆದರೆ ಇಲ್ಲಿ ಅತಿಥಿ ಉಪನ್ಯಾಸಕರು ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಎಲ್ಲರೂ ಕೂಡ ರಾಜ್ಯ ಸರ್ಕಾರದಿಂದ, ಉನ್ನತ ಶಿಕ್ಷಣ ಇಲಾಖೆಯಿಂದ ಅಧಿಕೃತವಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆ ಮುಖಾಂತರ ನೇಮಕ ಆಗ್ತಕ್ಕಂಥದ್ದು. ಅಂದರೆ ಎಲ್ರಿಗೂ ಕೂಡ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಕರೆದ ನಂತರ ಅವರ ಒಂದು ಪರ್ಸೆಂಟೇಜನ್ನು, ಸರ್ವೀಸನ್ನು, ಅವರ ಒಂದು ಅರ್ಹತೆಯನ್ನು ಪರಿಗಣನೆ ಮಾಡಿ ಅದಕ್ಕೆ ಒಂದು ಗ್ರೇಡೇಷನನ್ನು ಕೊಟ್ಕೊಂಡು ಆ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಅವರ ಒಂದು ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಿ ಆ ಮುಖಾಂತರವಾಗಿ ಅವರ ಕೌನ್ಸಿಲಿಂಗನ್ನು ಮಾಡಿ ಅವರನ್ನು ಅಧಿಕೃತವಾಗಿ ಜವಾಬ್ದಾರಿಯುತವಾಗಿ ನೇಮಕ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಿದ್ದ ಮೇಲೆ ಇಲ್ಲಿ ನಾವು ಕೂಡ UGC ನಿಯಮಾವಳಿಗಳಿಗೆ ಅನುಗುಣವಾಗಿಯೇ ನೇಮಕ ಆಗ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಎದ್ದೇಳ್ತದೆ. ಏನಪ್ಪ ಅದು ಅಂತಂದರೆ, ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವಧನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. UGC ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೌರವಧನವನ್ನು ಕೊಡ್ತಾ ಇಲ್ಲ. ಅಂದಮೇಲೆ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ UGC ನಿಯಮಾವಳಿಗಳನ್ನು ಅನ್ವಯ ಮಾಡೋದಕ್ಕೆ ಹೇಗೆ ಬರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಏನು ಹಾಲಿ 10,800 ಜನ ಅತಿಥಿ ಉಪನ್ಯಾಸಕರು 430 ಕಾಲೇಜುಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ತಿಂಗಳು ಅವರ ಒಂದು ಗೌರವಧನಕ್ಕೂ ಕೂಡ ಇವತ್ತು ತೆರಿಗೆ ಇಲಾಖೆಯಿಂದ 200 ರೂಪಾಯಿಯನ್ನು GST ಅಂತೇಳಿ ಅದನ್ನು ಕಟ್ ಮಾಡ್ತಾರೆ. ಅದನ್ನು ನಾವು ಕೇಳಿದ್ದಕ್ಕೆ ಏನಂತ ಹೇಳ್ತಾರೆ ಅಂದರೆ ಅದನ್ನು ಪ್ರೊಫೆಷನ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ. ಅಂದರೆ ಪ್ರೊಫೆಷನ್ ಟ್ಯಾಕ್ಸು ಅಂದ್ರೇನು? ಅತಿಥಿ ಉಪನ್ಯಾಸಕರನ್ನು ಪ್ರೊಫೆಷನಿಸ್ಟ್ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ಅಂದಮೇಲೆ ಇಲ್ಲಿ ಅವರನ್ನು ಮುಂದುವರಿಸ್ತಕ್ಕಂಥ ಜವಾಬ್ದಾರಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೂಡ ಇದೆ. ಅದೇ ರೀತಿಯಾಗಿ ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಕೂಡ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಈ ಏನು ಅತಿಥಿ ಉಪನ್ಯಾಸಕರು ಅಂತಕ್ಕಂಥವ್ರು ಇದ್ದಾರೆ, ಈ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಹಲವಾರು ಒಂದಷ್ಟು ಹೊಸ ಕ್ರಮಗಳ ಆಧಾರದ ಮೇಲೆ ಇಡುಗಂಟನ್ನು ಕೊಟ್ಟಿರ್ತಕ್ಕಂಥದ್ದು, ಒಂದು ದಿನದ ರಜೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಹೆರಿಗೆ ರಜೆಯನ್ನು ಕೊಟ್ಟಿರ್ತಕ್ಕಂಥದ್ದು, ESI
ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೊಟ್ಟು 60 ವರ್ಷ ಅವರನ್ನು ಮುಂದುವರಿಸದೇ ಏಕಾಏಕಿ ಈ ವರ್ಷ UGC ನಿಯಮಾವಳಿಯನ್ನು ಅಡ್ಡ ತಂದು 5,500 ಜನ ಬೀದಿ ಪಾಲು ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಯಾವ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದ ರೀತಿ ಮಾಡಿರ್ತಕ್ಕಂಥದ್ದು ಏನು, ಇದಕ್ಕೆ ಅವರು ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಪದವಿ ಕಾಲೇಜುಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳು ಹಾಗೂ ಹೈಸ್ಕೂಲ್ಗಳು ಇದೆಲ್ಲ ಕೂಡ ಒಂದೇ ಆಗಿರ್ತಕ್ಕಂಥದ್ದು. ಉನ್ನತ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥದ್ದು, ಪ್ರತ್ಯೇಕ ಸಚಿವರು ಇರತಕ್ಕಂಥದ್ದು. ಇಲ್ಲಿ 2012, 2017, 2021 ಈ ರೀತಿ 3-4 ಬಾರಿಯಾಗಿ ಏನು PUC ಉಪನ್ಯಾಸಕರ ನೇಮಕಾತಿ ನಡೀತದೆ. ಆ ಸಂದರ್ಭದಲ್ಲಿ PUC ಉಪನ್ಯಾಸಕರಿಗೆ 2017ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಆಗ್ತದೆ. PUC ಉಪನ್ಯಾಸಕರಾಗಿ ಇನ್ನು ಮುಂದೆ ನೀವು ಆಯ್ಕೆ ಆಗಬೇಕು ಅಂತಂದರೆ ನೀವು ಎಲ್ಲರೂ ಕೂಡ ಕಡ್ಡಾಯವಾಗಿ B.Ed ಪದವಿಯನ್ನು ಪಡೆದಿರಬೇಕು ಅಂತೇಳಿ. ಈ ಮುಖಾಂತರವಾಗಿ ಏನಾಗ್ತದೆ, ಹೊಸ ನೀತಿಯನ್ನು ತಂದು ಆ ಮುಖಾಂತರವಾಗಿ PUC ಎಕ್ಸಾಮನ್ನು ಕಾಲ್ ಮಾಡ್ತಾರೆ ಅಂತಂದರೆ PUC ಉಪನ್ಯಾಸಕರಿಗೆ ಒಂದು CET ಎಕ್ಸಾಮನ್ನು. ಆವಾಗ ಭಾಳಷ್ಟು ಜನ ಕೋರ್ಟ್ಗೆ ಹೋಗಿ ಸ್ಟೇಯನ್ನು ತಂದು ಇನ್ನೊಂದು ಮಾಡಿ ಅವರೆಲ್ಲರೂ ಕೂಡ ಎಕ್ಸಾಮನ್ನು ಬರೀತಾರೆ, ಅದರಲ್ಲಿ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ತಾರೆ, ಅವರೆಲ್ಲರೂ ಆಯ್ಕೆ ಆಗ್ತಾರೆ. ಆವಾಗ ಏನಾಗುತ್ತೆ, ಅವರು B.Ed ಅರ್ಹತೆಯನ್ನು ಪಡ್ಕೊಂಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕ್ಯಾಬಿನೆಟ್ ನಿರ್ಧಾರದ ಪ್ರಕಾರ, ಸಚಿವ ಸಂಪುಟದ ನಿರ್ಧಾರದ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಸಂಬಳವನ್ನು ಕೊಟ್ಟು ನೀವೆಲ್ಲರೂ ಕೂಡ ಹೋಗಿ B.Ed ಮಾಡ್ಕೊಂಬನ್ನಿ, ಓದ್ಕೊಬನ್ನಿ ಅಂತೇಳಿ ಕಳಿಸುತ್ತೆ. ಆದರೆ ಇಲ್ಲಿ ಪದವಿ ಉಪನ್ಯಾಸಕರಿಗೆ ಮಾತ್ರ ನೀವು UGC ನಿಯಮಾವಳಿಗಳನ್ನು 3 ವರ್ಷದಲ್ಲಿ ಮುಗಿಸ್ಕೊಂಡಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ತೆಗೆದಾಕ್ತೀವಿ ಅಂತ ಹೇಳುತ್ತೆ. 3 ವರ್ಷದಲ್ಲಿ ಇವರು ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ PhD ಪದವಿಯನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅದೇ ರೀತಿಯಾಗಿ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ವರ್ಷಕ್ಕೆ 2 ಬಾರಿ KSET ಎಕ್ಸಾಮನ್ನು ಕಾಲ್ ಮಾಡಬೇಕಾಗಿರ್ತಕ್ಕಂಥದ್ದು, ಅದನ್ನು ಯಾಕೆ ಮಾಡಿಲ್ಲ? ಈ ರೀತಿಯಾಗಿರ್ತಕ್ಕಂಥ ಬಹಳಷ್ಟು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದಲ್ಲೇ ಕರೆಸ್ಪಾಂಡೆನ್ಸ್ ಆಗಿ PhD ಕೋರ್ಸ್ಗಳನ್ನು ಯಾಕೆ ಕೊಡ್ತಾ ಇಲ್ಲ? ಅಂದರೆ ಸುತ್ತಮುತ್ತ ಕರ್ನಾಟಕದ ಸುತ್ತಮುತ್ತ ಇರತಕ್ಕಂಥ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಇಲ್ಲೆಲ್ಲದೂ ಕೂಡ ಇವತ್ತು PhDಯನ್ನು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ ಆನ್ಲೈನ್ ಮುಖಾಂತರವಾಗಿ. ಆದರೆ ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 3 ವರ್ಷದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ PhDಗಳನ್ನು ಅತಿಥಿ ಉಪನ್ಯಾಸಕರಿಗೆ ಕೊಡೋದಕ್ಕೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮಗಳನ್ನು ಕೈಗೊಂಡಿಲ್ಲ. KSETನ್ನು 2 ವರ್ಷಕ್ಕೆ 2 ಬಾರಿ ಕಾಲ್ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇರತಕ್ಕಂಥ ರೀತಿ ಕರೆಸ್ಪಾಂಡೆನ್ಸ್ PhDಗಳನ್ನು ಕೊಡ್ತಾ ಇಲ್ಲ. ಇದು ಯಾವುದನ್ನು ಕೂಡ ಮಾಡ್ತೇವೆ. ನೀವು 3 ವರ್ಷದಲ್ಲಿ ನೆಟ್ಟು ಸ್ಲಿಟ್ಟು PhD ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ನೀವು ತೆಗ್ದಾಕ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ನೀತಿ, ಇದು ಯಾವ ರೀತಿ ಸರಿ? ಹೀಗಾಗಿ ಬಹಳಷ್ಟು ವಿಚಾರಗಳು ಇರ್ತಕ್ಕಂಥದ್ದು. ಸಂವಿಧಾನದ ಮೂಲಭೂತ ಹಕ್ಕುಗಳ 14ನೇ ವಿಧಿಯ ಪ್ರಕಾರ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು. ಅಂದರೆ ಇವತ್ತು ಪೂರ್ಣಕಾಲಿಕ ಉಪನ್ಯಾಸಕರು ಏನು ಪಾಠ ಮಾಡ್ತಾ ಇದ್ದಾರೆ 16 ಗಂಟೆ, ಅದಕ್ಕೆ ಅನುಗುಣವಾಗಿ ನಾವು ಕೂಡ ಇವತ್ತು 15 ಗಂಟೆ ಪಾಠವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅವರು ಕಾಯಂ ಉಪನ್ಯಾಸಕರು ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಅವರಿಗೆ ಸರಿಸಮಾನವಾಗಿ ನಾವು BOS, BOE, ರಿವ್ಯಾಲ್ಯೂಯೇಷನ್ನು, ಎಕ್ಸಾಮ್ ಡ್ಯೂಟಿ, ಇನ್ವಿಜಿಲೇಷನು, ಸ್ಕ್ವಾಡ್ ಡ್ಯೂಟಿ, NSS, NCC ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ನಾವು IQAC ಮೆಂಬರ್ಸು ಈ ರೀತಿ ಏನೇನು UGC ನಿಯಮಾವಳಿಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ನಿಗದಿ ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಜವಾಬ್ದಾರಿಯುತವಾಗಿ ಕಾಯಂ ಉಪನ್ಯಾಸಕರಾಗಿ ಏನು ಕೆಲಸ ಮಾಡ್ತಾರೋ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೀವಿ. ಆದರೆ ನಮ್ಮನ್ನು ಇಲ್ಲಿ ಕೇವಲ ನೀವು ಗೆಸ್ಟು ಅವರು ಬೆಸ್ಟು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು, ಇದು ಯಾವ ರೀತಿ ಸರಿ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ನೀವು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಕಾಯಂ ಉಪನ್ಯಾಸಕರು 2009ರಲ್ಲಿ ಇರ್ತಕ್ಕಂಥವ್ರು ಇವತ್ತು ಕೂಡ ಬಹಳಷ್ಟು ಜನ ನೆಟ್ಟು ಸ್ಲೆಟ್ಟು PhD ಮಾಡ್ಕೊಳ್ದೇ ಇದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ನಾನು ತಿಳಿಸಿದ್ದೀನಿ, ಮತ್ತೊಮ್ಮೆ ಅದನ್ನು ನೆನಪು ಮಾಡ್ತಾ ಇದ್ದೀನಿ, ಅವರನ್ನು UGC ನಿಯಮಾವಳಿಯಿಂದ ಹೊರತುಪಡಿಸಿ ಅವರಿಗೆ ಎಲ್ಲ ರೀತಿಯ UGC ವೇತನವನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿ ವರ್ಷ PGಗಳನ್ನು ಕೊಟ್ಟಾಗೆ ಪ್ರತಿ ವರ್ಷ ನೇಮಕಾತಿ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ವಯಸ್ಸು ಕಳೆದೋಗ್ತದೆ. 10 ವರ್ಷ ಆದಮೇಲೆ ಈಗ ನಾವು ಯಾವ ರೀತಿ ನಾವು ಮತ್ತೆ ಈಗ KSET ಮಾಡ್ಕೊಂಡು ಬಂದರೆ ನನಗೆ 35 ವರ್ಷ ಸರ್ವಿಸ್ ಕೊಡೋದಕ್ಕೆ ಅವ್ರ ಕೈಲಿ ಸಾಧ್ಯನಾ? ಭಾಳಷ್ಟು ಜನ ಹೇಳ್ತಾರೆ ಈಗ KSET ಕಾಲ್ ಮಾಡಿದ್ರೆ ಅದನ್ನು ಬರೆದ್ಬಿಡು, ಅದನ್ನು ಪಾಸ್ ಆಗಿಬಿಡು, ನೀವು ಬಂದುಬಿಡು ಅಂತೇಳಿ. ಅಂದರೆ ಇಷ್ಟು ವರ್ಷ ನಾನು ಅರೆಕಾಲಿಕ ಉಪನ್ಯಾಸಕನಾಗಿ ಜಾಯ್ನ್ ಆಗಬೇಕಾದ್ರೆ ಅವತ್ತು ಅತಿಥಿ ಉಪನ್ಯಾಸಕನಾಗಿ ಜಾಯ್ನ್ ಆಗಬೇಕಾದ್ರೆ ಅವತ್ತಿನ ಕಾಲಮಾನಕ್ಕೆ ಏನು ನೀತಿ ನಿಯಮಗಳಿತ್ತೋ ಅದೆಲ್ಲವನ್ನು ಕೂಡ ನಾನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಕೊಂಡೆ ನಾನು ಅಧಿಕೃತವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ಈ ರೀತಿ ಇರೋದರಿಂದ ಅತಿಥಿ ಉಪನ್ಯಾಸಕ ಪದವಿಯನ್ನು ಇವತ್ತು ಸಂಜೀವ್ ಆ್ಯಂಡ್ ಟೀಮ್ ಅಂತಕ್ಕಂಥದ್ದು ಏನು ಮಾಡಿದೆ, ಇದು ಒಂದು ಅಧಿಕೃತ ಹುದ್ದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಆದೇಶದ ಮುಖಾಂತರವಾಗಿರ್ತಕ್ಕಂಥ ಒಂದು ವಿಶೇಷ ಮಾನ್ಯತೆಯನ್ನು ಘನತೆಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ಸ್ನೇಹಿತರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು
ತಿಳಿಸ್ತಾ ಇದ್ದೀನಿ. ಯಾಕಂದರೆ ಅತಿಥಿ ಉಪನ್ಯಾಸಕ ಹುದ್ದೆ ಅಂತಕ್ಕಂಥದ್ದು ಕಾಲು ಕಸವಾಗಿ ಕಾಣ್ತಕ್ಕಂಥದ್ದು. ನಾವು ಕಾರ್ಮಿಕರೂ ಅಲ್ಲ, ನಾವು ಭಿಕ್ಷುಕರೂ ಅಲ್ಲ, ನಾವು ಅಟೆಂಡ್ರೂ ಅಲ್ಲ, ಜವಾನರೂ ಅಲ್ಲ, ನಾವು ಗೆಸ್ಟು ಅಂತೇಳಿ. ಆದರೆ ನೋಡ್ಕೊಂಬನ್ನಿ, 20 ವರ್ಷ ನಾವು ಇವತ್ತು ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹೀಗಾಗಿ ನಮ್ಮ 20 ವರ್ಷದ ಸೇವೆಯಲ್ಲಿ ಸರಿಸುಮಾರು 6 ಜನ ಮಿನಿಸ್ಟ್ರುಗಳು ಬಂದೋಗವ್ರೆ, 15 ಜನ ಕಮಿಷನರ್ಗಳು ಚೇಂಜ್ ಆಗವ್ರೆ. ಈಗಾದರೆ ನೀವು ತೀರ್ಮಾನ ಮಾಡಿ ಹೇಳಿ, ಇಲ್ಲಿ ಯಾರು ಗೆಸ್ಟು, ಯಾರು ತಾತ್ಕಾಲಿಕ, ಯಾರು ಅರೆಕಾಲಿಕ? ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ದಯವಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಸಂಜೀವ ಆ್ಯಂಡ್ ಟೀಮು ಏನು ಅತಿಥಿ ಉಪನ್ಯಾಸಕ ಹುದ್ದೆ ಅಂತಕ್ಕಂಥದ್ದು ಏನಿತ್ತು, ಅದಕ್ಕೆ ಇಷ್ಟು ವರ್ಷ ಇಲ್ಲದೇ ಇರತಕ್ಕಂಥ ಒಂದು ಘನತೆಯನ್ನು ಇವತ್ತು ಹೈಕೋರ್ಟಿನ ತೀರ್ಪಿನ ಮುಖಾಂತರ ತಂದುಕೊಟ್ಟಿರೋ ಒಂದು ಕಾರಣಕ್ಕೋಸ್ಕರ ಇವತ್ತು ರಾಜ್ಯದಾದ್ಯಂತ ಅತಿಥಿ ಉಪನ್ಯಾಸಕ ಹುದ್ದೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಬೆಲೆ ಬಂದ್ಬಿಟ್ಟಿದೆ. ನೀನು ಕಾಯಂ ಉಪನ್ಯಾಸಕ ಆಗೋದೇ ಬೇಕಾಗಿಲ್ಲ, ನೀನು ಅತಿಥಿ ಉಪನ್ಯಾಸಕ ಆದರೆ ಸಾಕು ಅಂತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ತೀರ್ಪನ್ನು ಪಡ್ಕೊಂಡು ಬಂದಿದ್ದಾರೆ. ಅಂದರೆ ಇನ್ನು ಮುಂದೆ ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದಾರೆ, ನೀವು ಯಾವತ್ತೂ ಕೂಡ ಈ ತೀರ್ಪಿನ ಪ್ರಕಾರ ಕಾಯಂ ಉಪನ್ಯಾಸಕರ ನೇಮಕಾತಿನೇ ಮಾಡಬೇಡಿ, ಪ್ರತಿ ವರ್ಷವೂ ಕೂಡ ನೀವು ಗೆಸ್ಟ್ ಫ್ಯಾಕಲ್ಟಿಯನ್ನೇ ನೇಮಕಾತಿ ಮಾಡಿ ಅಂತೇಳಿ ಒಂದು ಕೋರ್ಟ್ ಆದೇಶವನ್ನು ತಂದಿರತಕ್ಕಂಥದ್ದು. ಅದಕ್ಕೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ನಾನು ಸಾಯೋವರೆಗೂ ಕೂಡ ಅವರ ನೆನಪಿನಲ್ಲೇ ನಾನು ಬಾಳ್ತೇನೆ. ಯಾಕಂದರೆ ಅವರು ಬಹಳ ಒಳ್ಳೆಯ ಪುಣ್ಯಾತ್ಮ ಆಗಿರ್ತಕ್ಕಂಥ, ಜವಾಬ್ದಾರಿಯುತವಾಗಿರ್ತಕ್ಕಂಥ, ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕ ಹುದ್ದೆಯನ್ನು ಏನು ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದ ಕಾಣ್ತಾ ಇತ್ತು, ಅದನ್ನು ಇವತ್ತು ಕೋರ್ಟ್ ಮೂಲಕ ಮಾನ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸ್ಥಾನವನ್ನಾಗಿ ಪರಿಗಣನೆ ಮಾಡಿ ಅದಕ್ಕೆ ಕೋರ್ಟ್ ಆದೇಶವನ್ನು ಕೂಡ ತಂದಿರತಕ್ಕಂಥದ್ದು. ಹೀಗಾಗಿ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಸ್ನೇಹಿತರೆ, ಅತಿಥಿ ಉಪನ್ಯಾಸಕ ಅಂತಕ್ಕಂಥ ಈ ಒಂದು ಹುದ್ದೆ ಏನು, ಇದರ ಘನತೆ ಏನು, ಗೌರವ ಏನು ಅಂತಕ್ಕಂಥದ್ದು ಇವತ್ತಾದರೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕಾಗಲಿ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನಸಂಖ್ಯೆಗೆ ಅರ್ಥ ಆದರೆ ಸಾಕು. ಇದರ ಘನತೆ, ಮಹತ್ವ ಎಲ್ಲದನ್ನು ಕೂಡ ಇವತ್ತು ವಿದ್ಯಾರ್ಥಿಗಳು ಕೂಡ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಿದ್ದೇ ಇರೋ ಕಾರಣಕ್ಕೋಸ್ಕರ ಅವರಿಗೆ ಪಾಠ ನಡೀತಾ ಇಲ್ಲ, ಸಿಲೆಬಸ್ ಆಗಿಲ್ಲ, ನಾವು ಏನು ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ಬೇಕು. UGC ನಿಯಮಾವಳಿಗಳು ಅಂತಂದರೆ ಎಲ್ಲವನ್ನೂ ಪಾಲನೆ ಮಾಡಬೇಕು, ಎಲ್ರಿಗೂ ಅನ್ವಯಿಸಬೇಕು. ಕೇವಲ UGC ನಿಯಮಾವಳಿಗಳನ್ನು ಕೇವಲ ನೆಟ್ಟುಸ್ಲಿಟ್ಟು PhDಯನ್ನು ಮಾತ್ರ UGC ನಿಯಮಾವಳಿ ಅಂತ ಅಂದ್ಕೊಳ್ಳೋದು ತಪ್ಪು. ಇದನ್ನು ಸರ್ಕಾರಿ, ಖಾಸಗಿ, ಡೀಮ್ಡು, ಅನುದಾನಿತ, ಅನುದಾನರಹಿತ ಎಲ್ಲದಕ್ಕೂ ಕೂಡ ಅನ್ವಯ ಮಾಡಬೇಕು. ಕೇವಲ ಗೆಸ್ಟ್ ಫ್ಯಾಕಲ್ಟಿಗೆ ಮಾತ್ರ ಅನ್ವಯ ಮಾಡ್ತಕ್ಕಂಥದ್ದು. ಯಾಕಂದರೆ ಗೆಸ್ಟ್ ಫ್ಯಾಕಲ್ಟಿ ಹುದ್ದೆ ತಾತ್ಕಾಲಿಕ ಹುದ್ದೆ ಅಂತ ನೀವು ಹೇಳ್ತೀರ, ಹೆಚ್ಚುವರಿ ಕಾರ್ಯ ಅಂತ ನೀವು ಹೇಳ್ತೀರ. ಆಗಿದ ಮೇಲೆ ಇದಕ್ಕೆ ಈ ಎಲ್ಲ ಒಂದು ನಿಯಮಾವಳಿಗಳನ್ನು ನೀವು ಯಾಕೆ ಏರ್ತಾ ಇದ್ದೀರಿ? ಈ ರೀತಿಯಾಗಿರ್ತಕ್ಕಂಥ ಬಹಳಷ್ಟು ಪ್ರಶ್ನೆಗಳು ಎದ್ದೇಳ್ತವೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ತಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ. ಇಲ್ಲಿ ಅರ್ಹ, ಅನರ್ಹ, UGC, ನಾನ್ UGC, ಸೀನಿಯರ್, ಜೂನಿಯರ್ ಅಂತಕ್ಕಂಥ ಎಲ್ಲ ತಾರತಮ್ಯವನ್ನು ಬಿಟ್ಟು ಇವತ್ತು UGC ನಿಯಮಾವಳಿಗಳ ಪ್ರಕಾರವಾಗಿ ನಮ್ಮ ನೇಮಕ ಮಾಡ್ಕೊಳ್ಬೇಕು ಅಂತೇಳಿ ಅತಿಥಿ ಅಂತಕ್ಕಂಥ ಒಂದು ಹುದ್ದೆಯನ್ನು ಇವತ್ತು ಒಂದು ಘನತೆ, ಗೌರವದ ಮೂಲಕ ಕೋರ್ಟ್ ಮುಖಾಂತರ ತೀರ್ಪನ್ನು ಕೊಡಿಸಿರ್ತಕ್ಕಂಥ ಒಂದು ಕಾರಣದಿಂದ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ, ಹೌದು ನಾವು ಅತಿಥಿಯಾಗಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಣೆ ಮಾಡಿದ್ದೇವೆ, ಅದೇ ರೀತಿ ನಾವು ಮುಂದುವರಿತೀವಿ, ಮುಂದೆ ಕೂಡ ಅತಿಥಿ ಉಪನ್ಯಾಸಕರಾಗಿ ಉಳಿಯೋದಕ್ಕೆ ನಾವು ಇಷ್ಟಪಡ್ತೀವಿ ಅಂತೇಳಿ ಈ ಮುಖಾಂತರವಾಗಿ ಎಲ್ಲರಲ್ಲೂ ಕೂಡ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ. ಇನ್ನಾದರೂ ಒಂದಾಗಿ ಸರ್ಕಾರದ ಒಂದು ಕಣ್ಣನ್ನು ತೆರೆಸಿ ಸಚಿವರಿಗೆ ಈ ಒಂದು ವಿಚಾರವನ್ನು ತಿಳಿಸ್ಕೊಡಿ. ಆ ಮುಖಾಂತರವಾಗಿ ಅತಿಥಿ ಉಪನ್ಯಾಸಕರನ್ನು ಯಾವತ್ತೂ ಕೂಡ ಕೈ ಬಿಡದಂತೆ, ಅವರು ಹೇಳಿದ ಮಾತಿನಂತೆ 60 ವರ್ಷ ಮುಂದುವರಿಸಿ ಅವ್ರಿಗೆ ಇಡುಗಂಟನ್ನು ಕೊಟ್ಟು ಅವರ ಒಂದು ಮುಂದಿನ ಭವಿಷ್ಯವನ್ನು, ಅವರ ನಿವೃತ್ತ ಜೀವನವನ್ನು ನೆಮ್ಮದಿಯಾಗಿ ಕಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ. ಈ ವಿಡಿಯೋ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಡಿರ್ತಕ್ಕಂಥ ಮಾತುಗಳಲ್ಲಿ ಏನಾದರೂ ಕೂಡ ಯಾರಿಗಾದರೂ ಕೂಡ ನೋವಾಗಿದ್ದರೆ, ಏನಾದರೂ ಅವರಿಗೆ ನಾನು ಅವಹೇಳನಕಾರಿಯಾಗಿ ಮಾತಾಡಿದರೆ ಅದಕ್ಕೆ ನಾನು ಕ್ಷಮೆಯನ್ನು ಕೋರ್ತೇನೆ. ಈ ಮುಖಾಂತರವಾಗಿ ನಾನೆಲ್ಲರಲ್ಲೂ ಕೂಡ ಮತ್ತೆ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ. ಜೈ ಅತಿಥಿ ದೇವೋ ಭವ. ನಿಮ್ಮ ಹುದ್ದೆ ನಿಮ್ಮ ಹಕ್ಕು.